ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ನಾನಿವತ್ತು ಎಲೆ ಅಡಿಕೆ ಹಾಗೆ ಸುಣ್ಣದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಊಟ ಆದ್ಮೇಲೆ ಎಲೆ ಅಡಿಕೆ ಹಾಕೊಳ್ಳೋ ಪದ್ಧತಿ ಇನ್ನೂ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹಿರಿಯರು. ಅವರುಗಳಿಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ದೇನೋ ಎಲ್ರೂ ಊಟ ಆದ್ಮೇಲೆ ಜಗ್ಲಿ ಮೇಲೆ ಕೂತು ಎಲೆ ಅಡಿಕೆ ಸುಣ್ಣವನ್ನ ತಿಂದು ಎಂಜಾಯ್ ಮಾಡ್ತಾ ಇದ್ರು. ಈ ಸಂಪ್ರದಾಯ ಇಲ್ಲಿವರೆಗೂ ನಾವು ಫಾಲೋ ಮಾಡ್ತಾ ಬಂದಿದೀವಿ, ಮುಂದೆ ಕೂಡ ಫಾಲೋ ಮಾಡ್ತೀವಿ. ಆದ್ರೆ ಬೀಡಾ ಅಂಗಡಿಗೆ ಹೋಗಿ ತಿನ್ನೋದನ್ನ. ಈ ಮಾತನ್ನ ನೀವು ಕೂಡ ಒಪ್ಕೊಳ್ತೀರಾ ಅಂತ ನಾನ್ ನಂಬಿದೀನಿ. ಯಾಕಂದ್ರೆ ಮನೆಗಳಲ್ಲಿ ಎಲೆ ಅಡಿಕೆ ಸುಣ್ಣವನ್ನ ತಿನ್ನೋದು ಕಡಿಮೆಯಾಗಿದೆ, ಬೀಡಾ ಅಂಗಡಿಗೆ ಹೋಗಿ ಅಲ್ಲಿ ತಿನ್ನೋದು ಜಾಸ್ತಿ ಆಗಿದೆ. ಆದ್ರೆ ಅಲ್ಲೂ ಕೂಡ ಬಳಸೋದು ವಿಳೆದೆಲೆ ಅಡಿಕೆ ಸುಣ್ಣವನ್ನೇ. ಹಾಗಾದ್ರೆ ಬನ್ನಿ, ಏನಿದು ಎಲೆ ಅಡಿಕೆ ಸುಣ್ಣದ ಮಹತ್ವ, ಯಾಕೆ ನಾವು ಇದನ್ನ ಅತಿ ಹೆಚ್ಚಾಗಿ ಬಳಸ್ತಾ ಇದೀವಿ, ಆರೋಗ್ಯ ಪ್ರಯೋಜನಗಳೇನು ಎಲ್ಲವನ್ನ ತಿಳಿಸ್ತೀನಿ. ನೀವು ಆದ್ಯಂತ್ ಮೀಡಿಯಾವನ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಕೂಡ ಮಾಡಿ. ನೀವು ನಿಮ್ಮ ಅಜ್ಜ ಅಜ್ಜಿಗಳನ್ನ ನೋಡಿ, ಅವ್ರೇನಾದ್ರೂ ಎಲೆ ಅಡಿಕೆಯನ್ನ ಹಾಕ್ತಾ ಇದ್ರು ಅಂದ್ರೆ ಅವರ ಹಲ್ಲುಗಳು ನಿಜಕ್ಕೂ ಕೂಡ ಗಟ್ಟಿಯಾಗಿರುತ್ತೆ. ಅದಕ್ಕೆ ಕಾರಣ ಅಡಿಕೆ ಆಂಟಿ ಬ್ಯಾಕ್ಟೀರಿಯಲ್ ಗುಣವನ್ನ ಹೊಂದಿದೆ. ಹಾಗಾದ್ರೆ ಎಲೆ ಅಥವಾ ಸುಣ್ಣ ಏನು ಕೆಲಸ ಮಾಡುತ್ತೆ, ಈ ರಿಪೋರ್ಟ್ ನ ನೀವು ನೋಡ್ಲೇಬೇಕು. ಮೊದಲು ವಿಳೆದೆಲೆ ಬಗ್ಗೆ ತಿಳ್ಕೊಳ್ಳೋಣ. ವಿಳೆದೆಲೆ ಇದು ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ. ಅನೇಕ ಆರೋಗ್ಯ ಪ್ರಯೋಜನಗಳಿಗೆ ಇದು ಹೆಸರುವಾಸಿಯಾಗಿದೆ. ವಿಳೆದೆಲೆ ಹೃದಯನಾಳ, ಮಧುಮೇಹ ವಿರೋಧಿ, ಉರಿಯೂತ ವಿರೋಧಿ, ಐಪಟೋ ಪ್ರೊಟೆಕ್ಟಿವ್ ಲಿವರ್ ರಕ್ಷಣೆ, ಸೋಂಕು ನಿವಾರಕ, ಹೀಗೆ ಮುಂತಾದ ಕೆಲಸಗಳಿಗೆ ಇದು ಹೆಸರುವಾಸಿ. ನಾವು ಸುಣ್ಣದ ಜೊತೆಗೆ ತಾಂಬೂಲ ಹಾಕುವುದು ಅಂದ್ರೆ ವಿಳೆದೆಲೆ ಸೇವನೆಯಿಂದ ದೇಹದಲ್ಲಿ ಮೂಳೆಗಳು ಗಟ್ಟಿಯಾಗುವುದಕ್ಕೆ ಕ್ಯಾಲ್ಸಿಯಂ, ಫಾಲಿಕ್ ಆಸಿಡ್, ವಿಟಮಿನ್ ಎ ಸಮೃದ್ಧವಾಗಿ ನಮಗೆ ಸಿಗುತ್ತೆ. ಈ ರೀತಿಯ ತಾಂಬೂಲ ಹಾಕೋದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದರಲ್ಲಿ ಹೆಚ್ಚಿನ ಮಟ್ಟದ ಫೈಬರ್ ಇರುತ್ತೆ. ಇದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆ ಸುಧಾರಿಸುತ್ತೆ. ವಿಳೆದೆಲೆಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಿರುವಂತಹ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ವಿಳೆದೆಲೆಯನ್ನ ನೇರವಾಗಿ ತಿನ್ನಬಹುದು. ಇದರಿಂದ ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ. ವಿಳೆದೆಲೆಯನ್ನ ಆಂಟಿ ಆಕ್ಸಿಡೆಂಟ್ ಪವರ್ ಹೌಸ್ ಅಂತ ಕರೆಯಲಾಗುತ್ತೆ. ಜೊತೆಗೆ ಜಠರ ಕರುಳಿನ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡಿಬಹುದು. ಪ್ರಮುಖ ಪೋಷಕಾಂಶಗಳು ಮತ್ತು ಖನಿಜಗಳನ್ನ ಹೀರಿಕೊಳ್ಳಲು ಕರುಳನ್ನು ಉತ್ತೇಜಿಸುತ್ತೆ. ಉಸಿರಾಟದ ತೊಂದರೆಯನ್ನ ಕಡಿಮೆ ಮಾಡುತ್ತೆ. ಶ್ವಾಸಕೋಶಗಳು, ಎದೆಯ ಅಸ್ತವ್ಯಸ್ತತೆ ಮತ್ತು ಉಬ್ಬಸದ ರೋಗ ಲಕ್ಷಣಗಳನ್ನ ನಿವಾರಿಸಲು ವಿಳೆದೆಲೆಯನ್ನ ಬಳಸಲಾಗುತ್ತೆ. ನಾನು ಮೊದಲೇ ತಿಳಿಸಿದ್ದೆ, ಅಡಿಕೆಯಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಗುಣಗಳು ಇದೆ ಅಂತ. ಇದು ಹಲ್ಲು ಹುಳುಕಿನ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಹಾಗಾಗಿ ದಿನಕ್ಕೆ ಒಮ್ಮೆಯಾದ್ರೂ ಎಲೆ ಅಡಿಕೆ ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಅಡಿಕೆ ಜಗಿಯುವ ಪರಿಣಾಮವಾಗಿ ಅಲ್ಲಿ ಜೊಲ್ಲು ಹೆಚ್ಚು ಉತ್ಪಾದನೆಯಾಗುತ್ತೆ. ಇದರಿಂದ ಮಧುಮೇಹ ಹಾಗೂ ಇತರೆ ಸಮಸ್ಯೆಗಳಿಂದ ಬಾಯಿ ಒಣಗೋದು ತಪ್ಪುತ್ತೆ. ಬಾಯಿ ಒಣಗಿದ್ರೆ ಆಗ ಒಂದೆರಡು ತುಂಡು ಅಡಿಕೆ ಜಗಿರಿ. ಮನೋವ್ಯಾಧಿ ಲಕ್ಷಣಗಳನ್ನ ಇದು ಕಡಿಮೆ ಮಾಡುತ್ತೆ ಅಂತ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ತನ್ನ ಅಧ್ಯಯನದಲ್ಲಿ ಕಂಡು ಹಿಡಿದಿದೆ. ಅಷ್ಟೇ ಅಲ್ಲ, ಪಾರ್ಶ್ವವಾಯುವಿನಿಂದ ಚೇತರಿಸಿಕೊಳ್ಳಲು ಅಡಿಕೆ ತುಂಬಾ ಪರಿಣಾಮಕಾರಿ ಎಂದು ಅಧ್ಯಯನಗಳಲ್ಲಿ ತಿಳಿಸಿದೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ್ರೆ, ನಿಯಮಿತವಾಗಿ ಅಡಿಕೆ ಸೇವನೆಯಿಂದ ಮೂತ್ರಕೋಶದ ನಿಯಂತ್ರಣ, ಸ್ನಾಯುಗಳ ಬಲವಾದ ಸುಧಾರಣೆ ಹಾಗೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಗರ್ಭಿಣಿಯರ ವಿಷಯಕ್ಕೆ ಬಂದ್ರೆ, ರಕ್ತಹೀನತೆ ಸಮಸ್ಯೆ, ಕಬ್ಬಿಣಾಂಶದ ಕೊರತೆ ಹಾಗೆ ಕ್ಯಾಲ್ಸಿಯಂ ಪೂರೈಕೆಗಾಗಿ ಎಲೆ ಅಡಿಕೆಯನ್ನ ಹಲವಾರು ಶತಮಾನಗಳಿಂದ ಬಳಸ್ತಾ ಬಂದಿದ್ದೀವಿ. ಬಾಯಿಯ ದುರ್ವಾಸನೆಯನ್ನ ಕೂಡ ದೂರ ಮಾಡುತ್ತೆ ಎಲೆ ಅಡಿಕೆ ಸುಣ್ಣ. ಆಹಾರ ಸೇವನೆ ನಂತರ ಬಾಯಿಯ ದುರ್ವಾಸನೆ ದೂರ ಮಾಡಲು ಇದು ಸಹಾಯ ಮಾಡುತ್ತೆ. ಜೊತೆಗೆ ಆಹಾರ ಹೊಟ್ಟೆಯಲ್ಲಿ ಚೆನ್ನಾಗಿ ಜೀರ್ಣವಾಗಿ ಮಲಬದ್ಧತೆ, ಅಜೀರ್ಣ, ಹೊಟ್ಟೆ ಹುಬ್ಬರ, ಎದೆಯುರಿ ಇತ್ಯಾದಿ ಸಮಸ್ಯೆಗಳನ್ನ ಸುಲಭವಾಗಿ ದೂರ ಮಾಡುತ್ತೆ. ನಾವು ತಿಂದ ಊಟ ಚಂದವಾಗಿ ಜೀರ್ಣ ಆಗಲು ಊಟದ ನಂತರ ತಾಂಬೂಲ ಸೇವಿಸುವುದು ನಮ್ಮ ಅಭ್ಯಾಸವಾಗಿತ್ತು. ಹಾಗಾಗಿ ಮದುವೆಯಂತಹ ಶುಭ ಸಮಾರಂಭಗಳಲ್ಲಿ ಊಟದ ನಂತರ ತಾಂಬೂಲ ಕೊಡೋದು ಅಭ್ಯಾಸವಾಯಿತು. ಇನ್ನೊಂದು ವಿಷಯ, ಆಯುರ್ವೇದದ ಪ್ರಕಾರವೂ ಕೂಡ ಸಾಮಾನ್ಯವಾಗಿ ಅನಾರೋಗ್ಯಕ್ಕೆ ವಾತ, ಪಿತ್ತ, ಕಫ ಇವೇ 3 ಕಾರಣಗಳು. ಇವುಗಳನ್ನ ನಿವಾರಿಸುವ ಶಕ್ತಿ ತಾಂಬೂಲಕ್ಕಿದೆ. ಅಡಿಕೆ ವಾತವನ್ನ ನಿವಾರಣೆ ಮಾಡೋ ಗುಣಗಳಿದ್ರೆ, ವಿಳೆದೆಲೆಗೆ ಕಫವನ್ನ ಶಮನ ಮಾಡುವ ಗುಣವಿದೆ. ಸುಣ್ಣ ಪಿತ್ತವನ್ನ ಕಡಿಮೆ ಮಾಡುತ್ತೆ. ಕೊನೆಯದಾಗಿ ಸುಣ್ಣದ ಬಗ್ಗೆ ಹೇಳಲೇಬೇಕು. ಸುಣ್ಣ ಸೇವನೆಯಿಂದ ಮಂಡಿ ನೋವು ನಿವಾರಣೆಯಾಗಿ ಮೂಳೆಗಳು ಗಟ್ಟಿಯಾಗುತ್ತೆ. ಸುಣ್ಣದಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತೆ.
ಇದು ಎಲುಬುಗಳನ್ನ ಗಟ್ಟಿಗೊಳಿಸಿ ಮಂಡಿ ನೋವನ್ನ ನಿವಾರಣೆ ಮಾಡುತ್ತೆ. ಆದರೆ ನೆನಪಿಡಿ, ಒಂದು ದಿನದಲ್ಲಿ ಒಂದು ಗೋಧಿ ಕಾಳಿನಷ್ಟು ಪ್ರಮಾಣದ ಸುಣ್ಣವನ್ನ ಮಾತ್ರ ಸೇವಿಸುವುದು ಸುರಕ್ಷಿತ. ಅತಿಯಾಗಿ ಸುಣ್ಣ ಸೇವನೆ ಹಿತವಲ್ಲ. ವಿಳೆದೆಲೆಯಲ್ಲಿರುವಂತಹ ಕೆಲವು ರಾಸಾಯನಿಕಗಳು ಬಾಯಿಗೆ ಉರಿ ಅಥವಾ ಸುಡುವ ವೇದನೆಯನ್ನ ಕೊಡಬಹುದು. ಆದರೆ ಸುಣ್ಣದ ಆಲ್ಕಲೈನ್ ನೇಚರ್ ಈ ಪ್ರಕ್ರಿಯೆಯನ್ನ ಶಮನಗೊಳಿಸಿ ಬಿಡುತ್ತೆ. ತಾಂಬೂಲವನ್ನ ತಿನ್ನಲು ಯೋಗ್ಯವಾಗುತ್ತೆ. ಎಲೆ ಅಡಿಕೆ ಸುಣ್ಣವನ್ನ ತಿನ್ನೋದ್ರಿಂದ ರುಚಿ ಸಮತೋಲನವಾಗುತ್ತಂತೆ. ಸುಣ್ಣದಲ್ಲಿರುವಂತಹ ಆಲ್ಕಲೈನ್ ನೇಚರ್ ಮತ್ತು ವಿಶಿಷ್ಟ ರುಚಿಯು ಪದಾರ್ಥಗಳು ಸಿಹಿ ಮತ್ತು ಖಾರದ ರುಚಿಗಳನ್ನ ಸಮತೋಲನಗೊಳಿಸುತ್ತೆ. ಬಹಳಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಎಲೆ ಅಡಿಕೆ ಸುಣ್ಣವನ್ನ ತಿಂದಾಗ ನಮ್ಮ ನಾಲ್ಗೆ ಯಾಕೆ ಕೆಂಪಾಗುತ್ತೆ ಅನ್ನೋದು. ಅದಕ್ಕೆ ಉತ್ತರ ಇಲ್ಲಿದೆ. ಅಡಿಕೆಯಲ್ಲಿರುವಂತಹ ಫೈಟೋ ಆಲ್ಕಲೈಡ್ಸ್ಗಳು ಸುಣ್ಣದಲ್ಲಿರುವಂತಹ ಆಲ್ಕಲಿನ್ ವಸ್ತುವಿನೊಂದಿಗೆ ಸೇರಿದಾಗ ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಕೆಂಪು ಬಣ್ಣವನ್ನ ನೀಡುತ್ತೆ. ಇದು ತಾಂಬೂಲದ ವಿಶಿಷ್ಟ ಬಣ್ಣಕ್ಕೆ ಕಾರಣವಾಗಿದೆ. ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ವಿಷಯನ ಕ್ಲಿಯರ್ ಮಾಡ್ಬಿಡ್ತೀನಿ. ಬಹಳಷ್ಟು ಜನಕ್ಕೆ ಎಲೆ ಅಡಿಕೆ ಸುಣ್ಣ ಒಳ್ಳೆದೋ ಕೆಟ್ಟದೋ ಅನ್ನೋ ಸಂದೇಹ ಇದೆ. ಅವರಿಗೆ ಈ ಒಂದು ಟಿಪ್ಸ್. ಎಲೆ ಅಡಿಕೆ ಬಹಳಾನೇ ಒಳ್ಳೆಯದು. ಆದರೆ ಎಷ್ಟು ಪ್ರಮಾಣದಲ್ಲಿ ಮತ್ತು ಯಾವ ಪದಾರ್ಥದ ಜೊತೆಗೆ ಸುಣ್ಣವನ್ನ ಸೇವಿಸ್ತಾ ಇದ್ದೀರಿ ಅನ್ನೋದು ಬಹಳಾನೇ ಇಂಪಾರ್ಟೆಂಟ್ ಆಗುತ್ತೆ. ತಂಬಾಕು ಇಲ್ಲದೆ ಬಹಳ ಮಿತವಾದ ಪ್ರಮಾಣದಲ್ಲಿ ದಿನಕ್ಕೆ 1 ಅಥವಾ 2 ಬಾರಿ ಅಡಿಕೆ ಎಲೆ ಜೊತೆ ಸೇವಿಸಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗೆ ಲಾಭಗಳು ಮತ್ತು ಕ್ಯಾಲ್ಸಿಯಂ ಪೂರೈಕೆಗೆ ಇದು ಸಹಾಯ ಮಾಡುತ್ತೆ. ಇದರ ಜೊತೆ ಕೆಟ್ಟದ್ದು ಇದೆ. ಸುಣ್ಣವು ಅಡಿಕೆಯೊಂದಿಗೆ ಸೇರಿ ರಾಸಾಯನಿಕ ಪ್ರಕ್ರಿಯೆಯನ್ನ ಪ್ರಚೋದನೆ ಮಾಡುತ್ತೆ ಮತ್ತು ವಿಶೇಷವಾಗಿ ತಂಬಾಕು ಸೇರಿಸಿದ ತಾಂಬೂಲ ಅಥವಾ ಬೀಡಾದಲ್ಲಿ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಯಾವುದೇ ರೀತಿಯ ಬೀಡಗಳನ್ನ ಬಿಟ್ಟು ಸಾಮಾನ್ಯ ವಿಳೆದೆಲೆ ಅಡಿಕೆ ಸುಣ್ಣವನ್ನ ಬಳಸಿ, ಅದು ಮಿತವಾಗಿ ಬಳಸಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಹಳ್ಳಿಯಲ್ಲಿರುವಂತಹ ನಮ್ಮ ಹಿರಿಯರು, ಅವರು ಊಟ ಆದ್ಮೇಲೆ ಬಾಯಿ ರುಚಿ ಹೆಚ್ಚಾಗ್ಲಿ ಅಂತ ಎಲೆ ಅಡಿಕೆ ಸುಣ್ಣವನ್ನ ಹಾಕೋಕೆ ಶುರು ಮಾಡಿದ್ರಂತೆ. ಈ ಅಭ್ಯಾಸದ ಹಿಂದೆ ಎಷ್ಟೊಂದು ಆರೋಗ್ಯ ಪ್ರಯೋಜನಗಳಿವೆ ಅಂತ ನಿಜಕ್ಕೂ ಅವ್ರಿಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.